ಮಾಡಿಕೊಂಡ್ರೂ ಆಗಲ್ಲ. ಯಾವಾಗ ನಾನು ವ್ಲಾಗ್ ಮಾಡಬೇಕು ಅಂತ ಇರ್ತೀನಿ ಅವಾಗಲೇ ಹೀಗಾಗುತ್ತೆ. ದೀಪು ಪ್ಲೀಸ್ ದೀಪು ಹೇಗಿದೆ? ನಾನು ಒಬ್ನೇ ಕಷ್ಟ ಅನ್ಭವಿಸ್ಬೇಕು, ಬೇರೆ ಯಾರು ಅನ್ಭವಿಸ್ಬಾರ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಿದ್ದೀರಾ ಸೌಮ್ಯ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ನನ್ನ ತಮ್ಮನೇಲಿ ನೋಡಿ ನೀವು ಈ ವ್ಲಾಗಿಗೆ ಬಂದಿದ್ದೀರಾ ಅಂದರೆ ತುಂಬ 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 ಥ್ಯಾಂಕ್ಸ್. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನನ್ನ ತಮ್ಮನೇಲಿಂದ, ದಟ್ ಇಸ್ ಇವತ್ತು ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಬದ್ನಿಕಾಯಿ ಹೆಣಗಾಯಿ ಮಾಡ್ತಾ ಇದ್ದೀನಿ. ಅದು ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ, ಆಯಿತಾ. ಸೊ ಹೇಗೆ ಮಾಡ್ತಾರೆ ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಿರೋದು, ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಅ ಕಾಮೆಂಟ್ರಿ ಕೂಡ ಕೊಡ್ತಾ ಇರ್ತೀನಿ, ಆಯಿತಾ. ಸೊ ಹೇಗೆಲ್ಲ ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬೇಕು, ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋದೆಲ್ಲ ಕೂಡ ಈ ವ್ಲಾಗಲ್ಲಿ ನಾನು ಹೇಳ್ತೀನಿ. ಬನ್ನಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆ ಬಡಿಸ್ಬೋದು ಎಣ್ಣೆಗಾಯಿನ. ತರಕಾರಿಗೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಒಂಚೂರು ಕರಿಬೇವು ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈ ಥರ ಬದನೆಕಾಯಿಗಳನ್ನ ಆ್ಯಂಡ್ ಈ ಥರ ಕಟ್ ಮಾಡಿ 4 ಸೈಡ್ಸ್ ಥರ ಮಾಡ್ಕೊಳ್ಬೇಕು, ಯಾಕಂದರೆ ಮಸಾಲೆ ಎಲ್ಲ ಒಳಗಡೆ ಕೂಡ್ಕೋಬೇಕಾಗತ್ತೆ ಹಾಗಾಗಿ. ಆ್ಯಂಡ್ ನಾವು ಬೇಸಿಕ್ಲಿ ಗ್ರೀನ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ದಿಸ್ ಆಲ್ಸೋ ಗುಡ್, ದಿಸ್ ಇಸ್ ಅ ಗುಡ್ ಪ್ರೋಟೀನ್. ಫಸ್ಟಿಗೆ ಹಾಕ್ಕೋಬೇಕು, ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು. ಸ್ವಲ್ಪ ಸಾಸಿವೆ ಹಾಕೊಳ್ತಿದ್ದೀವಿ. ಆಮೇಲೆ ನಮ್ಮ ಸಾಸಿವೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಇವಾಗ ಬಾಡಿಸ್ಕೊಳ್ಬೇಕು. ನಮ್ಮಮ್ಮ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದಾರೆ. ಇವಾಗ ಮಿಕ್ಕಿರೋ ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೆಟೊ ಇದೆಲ್ಲ ನಾವು ಬಾಡಿಸ್ಕೊಳ್ತಿದ್ದೀವಿ. ಇವಾಗ ಒಂದು ಸ್ವಲ್ಪ ತರಕಾರಿಗಳು ಬೆಂದ್ಮೇಲೆ ನಾವು ಬದನೆಕಾಯಿನ ಹಾಕ್ತಾ ಇದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಯಾವಾಗಲೂ ಪಲ್ಯಕ್ಕೆ ಯೂಸ್ ಮಾಡ್ತೀವಿ. ಉಪ್ಪು ಹಾಕಿದ್ಮೇಲೆ ಅದು ಚೂರು ಬೇಯಬೇಕು, ಆಮೇಲೆ ನಾವು ಹಾಕ್ತಿದ್ದೀವಿ ಅರಿಶಿನ ಪುಡಿನ. ಸೊ ಇವಾಗ ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ತಿದ್ದೀವಿ ಖಾರಕ್ಕೋಸ್ಕರ. ಒಂಚೂರು ಬೆಲ್ಲ, ಒಂದು 1.5 ಸ್ಪೂನ್ ಬೆಲ್ಲ, ಆಮೇಲೆ ಆಲ್ರೆಡಿ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಹುಳಿಗೋಸ್ಕರ. ಓಕೆ ಗೈಸ್, ಸೊ ಅದ್ರ ಮೇಲ್ಗಡೆ ನಾವು 1 ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಂಡ್ವಿ ಆ್ಯಂಡ್ 1 ಸ್ಪೂನ್ ಖಾರದ ಪುಡಿ ಹಾಕೊಂಡ್ವಿ. ಪಾಸ್ ಮಾಡಿಬಿಟ್ಟಿದೆ, ನಾನು ಇಷ್ಟೊತ್ತು ವಿಡಿಯೋ ಮಾಡಿ ಪಾಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ಐ ಆಮ್ ಪ್ಲೇಯಿಂಗ್ ಇಟ್ ಅಗೇನ್. ಸೊ ಅದಕ್ಕೆ ನಾವು ನಾನು ಹೇಳ್ದಂಗೆ ಹುಚ್ಚಿನ ಪುಡಿ ಆದಮೇಲೆ 1 ಸ್ಪೂನ್ ಸಾಂಬಾರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀವಿ. ಸೊ ನಮ್ಮಲ್ಲಿ ನಾವು ಜಾಸ್ತಿ ಖಾರ ತಿಂತೀವಿ, ಹಾಗಾಗಿ ನಮಗೆ ಖಾರ ಇಷ್ಟಿಗೂ ಸಾರಲ್ಲ, ಅದಕ್ಕೆ ಮತ್ತೆ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದು. ಸೊ ಇದು ನಾವು ಈ ಥರ ಬದನೆಕಾಯಿ ನಾನು ಮುಂಚೆನೆ ಹೇಳ್ದಂಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು, ಗ್ರೇವಿ ಥರ ಬೇಕು ಅನ್ನೋ ಥರ ಇದ್ರೆ ಸ್ವಲ್ಪ ನೀರು ಹಾಕೋಬೋದು. ಜಾಸ್ತಿ ಪ್ರಿಫರಬಲ್ ಆಗಿ ಬಿಸಿನೀರು ಹಾಕೋಬೇಕು. ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೀವು ಬಿಸಿನೀರು ಹಾಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಬರುತ್ತೆ, ತಣ್ಣೀರು ಹಾಕೋಬಾರ್ದು.
15 ಮಿನಿಟ್ಸ್ ನಾವು ಬದನೆಕಾಯಿನ ಬೇಯಕ್ಕೆ ಬಿಡಬೇಕು. ಅದಾದ್ಮೇಲೆ ನಾವು ಹಾಕ್ತಾ ಇದೀವಿ ಶೇಂಗಾ ಪುಡಿನ, ಅಂದ್ರೆ ಗ್ರೌಂಡ್ ನಟ್. ಓಕೆ, ಸೊ ಈ ಗ್ರೌಂಡ್ ನಟ್ಸ್ನ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ತೀವಿ. ಅದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಆಕ್ಚುಲಿ UK ಸ್ಟೈಲಲ್ಲಿ ಎಲ್ಲಾ ಪಲ್ಯಗೂ ಕೂಡ ಲಾಸ್ಟಲ್ಲಿ ಈ ಒಂದು ಟಚ್ ಕೊಟ್ಟೇ ಕೊಡ್ತೀವಿ. ಸೊ ಹಾಗಾಗಿ ಟೇಸ್ಟ್ ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇವೆಲ್ಲ ಬೆಂದ ಮೇಲೆ ನಾವು ಆಫ್ ಮಾಡಿದ್ದೀವಿ. ಓಕೆ, ಸೊ ಇಷ್ಟೇ ಗೈಸ್. ಸೊ ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನ ಚಪಾತಿ ಮಾಡಕ್ ಸ್ಟಾರ್ಟ್ ಈ ಮಾಡ್ತೀನಿ. ಥರ ಇಷ್ಟೇ ಕ್ಲೋಸ್ ಮಾಡಬೇಕು. ಅದು ಹವೆ ಹೋಗ್ಬಿಟ್ಟು ಆ್ಯಂಡ್ ಒಳಗಡೆ ಎಲ್ಲ ಕುಡ್ಕೋಬೇಕು. Siit baadi puyat ton kuros ton ದೀಪು ಹೇಳು. ಯಾರು ಮಾಡಕ್ ಹೋಗ್ಬೇಡಿ. ದೀಪು ಪ್ಲೀಸ್ ದೀಪು ಯಾರು ಮಾಡಕ್ ಹೋಗ್ಬೇಡಿ. ಹೇಗಿದೆ? ನಾನು ಒಬ್ನೇ ಆ ಕಷ್ಟನ ಅನ್ಭವಿಸ್ಬೇಕು, ಬೇರೆ ಯಾರು ಅನ್ಭವಿಸ್ಬಾರ್ದು. ಅಂಬೂಸ್ ನೀಟಾಗಾರ ಹೇಳದ್ದೆ. ಹೇಗಿದೆ? ಚೆನ್ನಾಗ್ ನಾನು ಏನು ಮಾತಾಡ್ತಿಲ್ಲ. ಸೊ ಇಟ್ ಮೀನ್ಸ್ ಚೆನ್ನಾಗಿದೆ ಅಂತ. ಸೊ ಇಷ್ಟ ಆಗಿತ್ತು ನನ್ನ ಕುಕ್ಕಿಂಗ್ ವ್ಲಾಗ್. ಸೊ ಈ ಕುಕ್ಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ನನ್ನ ವ್ಲಾಗ್ಸ್ನ ನೀವು ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಧವಾದ ವ್ಲಾಗ್ಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟೇಕ್ ಕೇರ್. ಆ್ಯಂಡ್ ಬದನೆಕಾಯಿ ಹೆಣ್ಗಾಯಿನ ದಯವಿಟ್ಟು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ಹೇಳಿ. ಥ್ಯಾಂಕ್ ಯು.